ಡೈಮಂಡನ್ನು ಯಾವತ್ತೂ ಕೂಡ ಇನ್ವೆಸ್ಟ್ಮೆಂಟ್ ಆಗಿ ನೋಡಬೇಡಿ. ಇಟ್ ಈಸ್ ಅ ಕ್ವಶನ್ ಆಫ್ ಯುವರ್ ಸ್ಟೇಟಸ್ ಆ್ಯಂಡ್ ಇಟ್ ಇಸ್ ಅ ಕ್ವಶನ್ ಆಫ್ ಯುವರ್ ಕ್ಲಾಸ್. ನಾನಿವಾಗ ಒಂದು ಕ್ಲಾಸಲ್ಲಿ ಇದ್ದೀನಿ, ನಾನೊಂದು ಡೈಮಂಡ್ ಹಾಕಿದ್ದೀನಿ ಅನ್ನೋದು ಒಂದು ಒಳಗಡೆ ಎಮೋಷ್ನಲ್ ಹ್ಯಾಪಿನೆಸ್ ಬಿಟ್ಟರೆ ಅದನ್ನು ಇನ್ವೆಸ್ಟ್ಮೆಂಟ್ ಆಗಿ ನೋಡಬೇಡಿ. ಏನಕ್ಕೆ ಅನ್ನೋದನ್ನು ಕೂಡ ಹೇಳ್ತೀನಿ. ಡೈಮಂಡ್ ಫಸ್ಟ್ ಆಫ್ ಆಲ್ ಈ ಲ್ಯಾಬ್ ಗ್ರೋನ್ ಡೈಮಂಡ್ಸ್ ಬಂದಾದ ನಂತರ ಈ ಡೈಮಂಡ್ ವ್ಯಾಲ್ಯೂಗಳಲ್ಲಿ ಇಳಿಕೆಯನ್ನು ನಾವು ಕಂಡ್ವಿ. 5 ವರ್ಷದ ಹಿಂದೆ ಡೈಮಂಡ್ ರೇಟ್ ಏನಿತ್ತು, ಈಗೇನು ಡೈಮಂಡ್ ರೇಟ್ ಇದೆ ಮೋರ್ ಆರ್ ಲೆಸ್ ಅಷ್ಟೇ ಇದೆ. ನೀವು ಅದೇ 5 ವರ್ಷದ ಹಿಂದೆ ಬ್ಯಾಂಕ್ ಎಫ್ ಡಿಗೆ ದುಡ್ಡು ಹಾಕಿದ್ರು 5 ವರ್ಷಕ್ಕೆ ನಿಮಗೆ ಬ್ಯಾಂಕ್ ಎಫ್ ಡಿಲಿ ಬಡ್ಡಿ ಎಲ್ಲ ಲೆಕ್ಕ ಹಾಕಿದ್ರೆ ಅಟ್ಲೀಸ್ಟ್ ಒಂದು 50% ಇನ್ಕ್ರೀಸ್ ಆಗಿರೋದು. ಬಟ್ ಡೈಮಂಡ್ ವ್ಯಾಲ್ಯೂ ಅಷ್ಟೇ ಇದೆ. ಯಾಕೆ ಅಂದರೆ ಈ ಲ್ಯಾಬ್ ಗ್ರೋನ್ ಡೈಮಂಡ್ಸ್ ಬಂದಾಗಿಂದ ಡೈಮಂಡ್ ವ್ಯಾಲ್ಯೂಸ್ಗಳಲ್ಲಿ ಯಾವುದೇ ರೀತಿಯಾದ ಭಾರಿ ಇಳಿಕೆ ಆದ್ರೂ 5 ವರ್ಷದ ರೇಟ್ ಅಷ್ಟೇ ಇದೆ. ಎರಡನೇದು, ಹೂಡಿಕೆ ದೃಷ್ಟಿಯಿಂದ ನೋಡಿದ್ರೆ ಗೋಲ್ಡ್ ಆಲ್ವೇಸ್, ಸಿಲ್ವರ್ ಆಲ್ವೇಸ್ ಬೆಟರ್. ಡೈಮಂಡ್ ಖಂಡಿತ ಮಾಡಬೇಡಿ.